Welcome back to Sinsana Cody YouTube channel. Welcome back to my YouTube channel. ತುಂಬ ದಿವಸ ಆಗಿದೆ ಹಲಸಿನ ಹಣ್ಣು ತಿನ್ನದೆ. ಇವಾಗ ಅಜ್ಜಿ ಕರೆದಿದ್ರು, ಹಾಗೆ ಕೊಟ್ಟಿದ್ದಾರೆ. ನೋಡುವ ಹೇಗೆ ಯಾವ ಥರ ಇದೆ ಅಂತೇಳಿ. ತೆಗೆದು ಹಾಕೋಕಿದ್ದೀನಿ ಈಗ. ಇಲ್ಲಿ ತಂಗಿ ಫಿಶ್ ಕ್ಲೀನ್ ಮಾಡ್ತಾ ಇದ್ದಾಳೆ. ತೋರಿಸು ಸ್ವಲ್ಪ ಫಿಶ್. ಎಷ್ಟು ಸಿಕ್ಕಿದೆ 1 kgಗೆ? 10. 10? ಎಷ್ಟು? 250? ಇವಾಗ ಸಮುದ್ರದಲ್ಲಿ ಇವಾಗ ಮಳೆ ಬರ್ತಾ ಇದೆ ಅಲ್ಲ, ಅದಕ್ಕೆ ಬಿಡ್ತಿಲ್ಲ ಅಂತೇಳಿ ರೇಟ್ ಜಾಸ್ತಿ ಆಗಿದೆ. 1 kg ಬಂಗಡೆ ಮೀನಿಗೆ 250. ಹಾಗೆ ಪರವಾಗಿಲ್ಲ, ಬೆಂಗಳೂರಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಎಷ್ಟು ಬೆಸ್ಟ್. ಅಲ್ಪ 300 ಜಾಸ್ತಿ ಪುಣ್ಣಂಟಿ ಎಲ್ಲ ಮೀನು ಎಂತ ಪುಣ್ಣ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತು ತಂಗಿ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೇವೆ. ಅಲ್ಲಿ ಅತ್ತೆ ಮಾವ ಅಕ್ಕ ಬಾವ ಅವ್ರದ್ದಿಬ್ರು ಮಕ್ಕಳಿದ್ದಾರೆ. ಮತ್ತು ಅಲ್ಲಿ ಚೆನ್ನಾಗಿದೆ, ಅಂದರೆ ಗದ್ದೆ ಇದೆ. ಇವಾಗ ಗದ್ದೆ ನೋಡಲಿಕ್ಕೆಲ್ಲ ಅಷ್ಟೊಂದು ಸಿಗೋದಿಲ್ಲಲ್ಲ, ಹಾಗೆ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಗದ್ದೆ ನೋಡಲಿಕ್ಕೆ ಸಿಗೋದು. ಬೇರೆ ಗದ್ದೆ ಅಂದರೆ ಗದ್ದೆಯನ್ನು ತೆಗೆದು ಎಲ್ಲ ಕಡೆ ಅಡಿಕೆ ಮರ ಹಾಕಿದ್ದಾರೆ, ಅಡಿಕೆ ಮರ, ತೆಂಗಿನ ಮರ. ಅಲ್ಲಿ ಮಾತ್ರ ಫುಲ್ ಭತ್ತ ನೆಟ್ಟಿದ್ದಾರೆ. ಹಾಗೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿದ್ದು ಗದ್ದೆ ನಿಮಗೆ ಕೂಡ ತೋರಿಸ್ತೇವೆ. ನೀವು ಇದೇ ಥರ ಸಪೋರ್ಟ್ ಮಾಡಿ. ನಿಮಗೆ ಈ ವ್ಲಾಗ್ ಇಷ್ಟ ಗೇಟದ ಉಲಾಯಿ ಮಾತ್ರ ವಿಡಿಯೋ ಮಾಡೋದು. ಇವತ್ತು ನಿನ್ನೆ ಮೊನ್ನೆ ಬಿಸಿ, 1 ವಾರ ಬಿಸಿ, ಇವತ್ತು ಸ್ವಲ್ಪ ಫ್ರೀ. ನೀವು ಇದು ಅಲ್ಲಿ ಕೆಳಗೆ ಹೋಗಿ ಬನ್ನಿ, ಮತ್ತೆ ಮಧ್ಯಾಹ್ನ ಊಟ ಮಾಡಿ ಹೋಗ್ಬೋದು. ಗಂಜಿ ಇಡ್ತೇನೆ ನಾನು. ಅರ್ಧ ಮಮ್ಮಿಯಾಗೆ ಕೊಂಡು ಮಾವಂಗಿ ಇದು ಮಾಡ್ಕೊಡ್ತಾ. ಮಣ್ಣು ನಿಮ್ಮ ಇದರಲ್ಲಿ ಮತ್ತೆ ಮಣ್ಣಾಗು. ಆ ಫೋಟೋ ದೇಪುನ ಸಿಂಹನ ಫೋಟೋ ರೆಡಿ ಆಡ್ಲಿಕ್ಕೆ ಆಗಿರ್ತಿ ಮಾರೆಯ ಕೆಸರೆ. ಇಲ್ಲ ನೀ ಹಂಗೆ ಮಾಡ್ದಕ್ಕೆ ಅದ ಹಂಗೆ ಮಾಡ್ದೆ ಲಾ ಮಣ್ಣ ಆ ಕಪ್ಪು ಗುಂಡು ಹೋಜು ಅಂದ್ರೆ ಗೊಬ್ಬರ ಆತನ ಆಡ್ಲಿಕ್ಕೆ ತಿಂದೆ. ನೀ ಹೋಗ್ಬೇಡ. ಗುಂಡಿಗಂತ ಬೇಡ. ನೋಡಿ, ಇನ್ನಷ್ಟು ತಲುಪಲಿಲ್ಲ ಅವಳು. ಗಾಡಿ ಬಿಡ್ಲಿಕ್ಕೆ ಗೊತ್ತಿಲ್ಲ ಅವಳಿಗೆ. ಸಣ್ಣ ಮಾವನ ಮನೆಗೆ ಹೋಗಿ ಬಂದ್ವಿ. ದೊಡ್ಡ ಮಾವನ ಮನೆಯಲ್ಲಿ ಯಾರು ಇರಲಿಲ್ಲ, ಮಾವ ಮಾತ್ರ ಇದ್ರಂತೆ. ಪಾಪ ಮಾವ ಸುಮ್ಮನೆ ಏನಾದರೂ ಕೆಲಸ ಮಾಡ್ತಾ ಇರ್ತಾರಲ್ಲ ದೊಡ್ಡ ಮಾವ, ಅದು ಹಾಗೆ ದೊಡ್ಡ ಮಾವನ ಮನೆಗೆ ಹೋಗಲಿಲ್ಲ. ದೊಡ್ಡ ಮಾವನ ಮನೆಗೆ ನಾಳೆ ಹೋಗ್ತೇವೆ ನಾವು. ಇವತ್ತು ಸಣ್ಣ ಮಾವನ ಮನೆಗೆ ಅಲ್ಲಿ ಹೋಗಿ ಬಂದದ್ದು. ಹಾಗೆ ಇದೊಂದು ಸಣ್ಣ ವ್ಲಾಗ್ ಆಗಿರ್ತದೆ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಮ್ಮ ಮನೆಯಲ್ಲಿ ಭೂತ ಹರಕೆ ಅಂತಿದೆ, ಹಾಗೆ ಅದಕ್ಕೆಲ್ಲ ರೆಡಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಅಪ್ಪ ಕೋಳಿ ಕುಯ್ತಾ ಇದ್ದಾರೆ. ಕೋಳಿ ಕುಯ್ಲಿಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ಬೆಂಡೆ ತೆಗಿತಾ ಇದ್ದಾರೆ. ಅದು ಬೆಳೆಸಲೆ ಅಲ್ಲ, ಎಲ್ಲ ಬೆಳ್ದಂಗಿದೆ ಕಂಡದೆ. ಬೇರೆ ನೀವು ಗೊತ್ತಾಗದೆ ನನಗೆ ಇದರಲ್ಲಿ ಆ ಕಡೆದಲ್ಲಿ ಮಾತ್ರ ತುಂಬ ಉಂಟು.
ಅಮ್ಮ ಇಷ್ಟು ದೋಸೆ ಎಲ್ಲ ಯಾರು ಹೋಯ್ತದಮ್ಮ? ಸಿಂಚನ ಕೋಳಿ. ಹಾಂ, ವೆರಿ ಗುಡ್. ಯಾರಾದರೂ ನಂಬಲಿಲ್ಲ ಅಂದರೆ ನಾನು ರೆಡಿ ಆಗಿದ್ದೇನೆ. ಇನ್ನು ತಂಗಿ ಅಮ್ಮ ಎಲ್ಲ ರೆಡಿ ಆಗಬೇಕಷ್ಟೇ. ತಮ್ಮ ಮತ್ತು ಅಪ್ಪ ಆವಾಗಲೇ ಹೋಗಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಸಿಂಚನ ಕೋಡಿ ಯೂಟ್ಯೂಬ್ ಚಾನೆಲ್. ನಾವು ನೋಡಿ ಮೂವರು ಹೋಗ್ತಿದ್ದೇವೆ. ಯಾಕೆ ಹೀಗೆ ಹೋಗ್ಬಿಡಿ ಆಯ್ತಾ. ಇದು ಇಲ್ಲೇ ಹತ್ತಿರ ಒಳಗಡೆ ದಾರಿ. ಹಾಗೆ ನಾವು ಇಲ್ಲಿ ರೋಡಲ್ಲಿ ಹೋಗ್ತಿರೋದು. ಇವತ್ತು ಅಕ್ಕನ ಮನೆಗೆ ಹೋಗ್ತಿದ್ದೇವೆ. ಅವಳಿಗೆ ಸರ್ಪ್ರೈಸ್ ಕೊಡ್ಲಿಕ್ಕೆ ಹೋಗ್ತಿದ್ದೇವೆ. ನೋಡಿ ಅವಳ ರಿಯಾಕ್ಷನ್ ಹೇಗೆ ಉಂಟು ಅಂತ ಈ ಬ್ಲಾಗಲ್ಲಿ ನೋಡುವ ಆಯ್ತಾ. ನಮ್ಮ ಡ್ರೈವರ್ ನಮ್ಮನ್ನ ಸೇಫಾಗಿ ಕರ್ಕೊಂಡು ಹೋದ್ರೆ ಸಾಕು ಅಷ್ಟೇ. ನನಗೆ ಮತ್ತೆ ಕಾಲೇಜ್ ಸ್ಟಾರ್ಟ್ ಆಯ್ತು 1 ವಾರದಲ್ಲಿ. ಇಲ್ಲಿ ನಾವು ಕಾಡ್ ಮಧ್ಯೆ ಹೋಗ್ತಿದ್ದೇವೆ. ತಾತ ಯಾರ್ಯಾ ನೋಡಿ, ಅವಳಿಗೆ ಕಷ್ಟ ಆಗ್ತದೆ. ಗಾಡಿ ಬಿಡ್ಲಿಕ್ಕೆ ಬರದಿದ್ರು ಸಹ ಕರ್ಕೊಂಡು ಹೋಗ್ತಾಳಲ್ಲ, ಅದಕ್ಕೊಂದು ಖುಷಿ ಆಗ್ತದೆ. ಹೋಗು, ಬೇಡ ಹೋಗು, ಬೇಡ ಹೋಗು, ಇಷ್ಟು ನಡಕ್ಕೆ ನಾವು ಕಾಲಿಲ್ಲ, ಹೋಗು. ಚಿಕ್ಕಪ್ಪನ ಮಗಳ ಮನೆಗೆ ಹೋಗಿದ್ವಿ. ಹಾಗೆ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಈ ಬ್ಲಾಗಲ್ಲಿ ಕಟ್ ಮಾಡಿದ್ದಾರೆ ಒಂದು ಸ್ವಲ್ಪ ಅಷ್ಟೇ. ಯಾಕಂದರೆ ಅಲ್ಲಿ ಹೋಗುವಾಗ ಚಿಕ್ಕಪ್ಪ ಚಿಕ್ಕಮ್ಮ ಇದ್ರು. ನನಗೆ ನೋಡೋ ಖುಷಿ ಆಯಿತು. ಅಂದರೆ ನಾವು ಕೂಡ ಹೇಳದೆ ಹೋದು, ಅವರು ಕೂಡ ಹೇಳದೆ ಹೋದು. ಹಾಗೆ ಮತ್ತೆ ಅದರದ್ದು ಕಟ್ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೇನೆ ಅಷ್ಟೇ. ಇಲ್ಲಿ ನನ್ನ ತಂಗಿ ನೇತಾಕಿದ್ದಾಳೆ ನೋಡಿ, ಇದು ಅವಳದೇ ರೈನ್ ಕೋಟು. ಹಾಗೆ ಇದು ಕೂಡ ಸಣ್ಣ ವಿಡಿಯೋ. ನನಗೆ ಜಾಸ್ತಿ ಅಂತ ನನ್ನಲ್ಲಿ ಯಾವುದು ಸರಿಯಾಗಿಲ್ಲ. ಎಲ್ಲ ಕಟ್ ಮಾಡಿದ್ದೇನೆ. ಕಟ್ ಮಾಡಿ ಸ್ವಲ್ಪ ಬ್ಲಾಗ್ಸ್ ಇದೆ. ಅದನ್ನೆಲ್ಲ ಕೂಡ ನಾನು ಎಡಿಟ್ ಮಾಡ್ತೇನೆ. ನೀವೆಲ್ಲರೂ ಕೂಡ ಲಾಸ್ಟ್ ತನಕ ನೋಡಿ. ನನಗೆ ಇದೇ ಥರ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.